ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 1 ಪಾರ್ಟ್ 2ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಪಾರ್ಟ್ 1 ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನಮಗೆ ಜೆನಿನ ತೋರಿಸ್ತಾರೆ. ಜೆನಿ ಒಂದು ಸೈಡಲ್ಲೇ ಕೂತ್ಕೊಂಡಿರ್ತಾಳೆ. ಅದೇ ಟೈಮಿಗೆ ಅವಳಿಗೆ ಫೋನ್ ಬರ್ತಿರುತ್ತೆ. ಅವಳು ಫೋನ್ ಯಾರು ಮಾಡ್ತಿದ್ದಾರೆ ಅಂತ ಎತ್ತಿ ನೋಡಿದಾಗ ಬೇರೆ ಯಾರು ಅಲ್ಲ, ಜೆನಿ ಅವ್ರ ಅಜ್ಜಿನೇ ಕಾಲ್ ಮಾಡ್ತಿರ್ತಾರೆ. ಜೆನಿ ಫೋನ್ ಎತ್ತಿದ್ಮೇಲೆ ಹಾ ಹೇಳಿ ಏನಾಯ್ತು ಅಂತ ಕೇಳ್ತಿರ್ತಾಳೆ. ಆ ಕಡೆಯಿಂದ ಜೆನಿ ಅವ್ರ ಅಜ್ಜಿ ಕೋಪದಲ್ಲಿ ಹೇಳ್ತಿರ್ತಾರೆ, ಇಷ್ಟು ಮಳೆಲಿ ಎಲ್ಲಿ ಅಲ್ದಾಡ್ತಿದ್ಯಾ, ಎಲ್ಲಿದ್ಯಾ ನೀನು? ಇಲ್ಲಿ ಅದಕ್ಕೆ ಜೆನಿ, ಅದು ನನಗೆ ಒಂದ್ ಸ್ವಲ್ಪ ಕೆಲಸ ಇತ್ತು, ಅದನ್ನ ಮುಗಿಸ್ಬೇಕು ಅಂತ ಬಂದಿದ್ದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ಏನು ಕೆಲಸ ಇತ್ತು, ಅದನ್ನ ಮುಗಿಸೋದಕ್ಕೆ ಹೋಗಿದ್ಯಾ? ಮನೆಗೆ ಬೇಗ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾನು ನಿನ್ನ ಮುಗಿಸ್ಬಿಡ್ತೀನಿ. ಇಲ್ಲಿ ಜೆನಿ ಕೆಲಸ ಇದೆ ಅಂತ ಹೇಳಿದಾಗ ಹೀರೋ ಕಡೆ ತಿರುಗಿ ನೋಡ್ತಿರ್ತಾಳೆ. ಇಲ್ಲಿ ಲೀ ಏನಿರ್ತಾನಲ್ಲ, ಅವನು ಎಲ್ಲಾ ಬಿದ್ದಿರೋ ವಸ್ತುನು ಬ್ಯಾಗಿಗೆ ಪ್ಯಾಕ್ ಮಾಡ್ತಿರ್ತಾನೆ. ಇಲ್ಲಿ ಅವಳು ಅದನ್ನೇ ನೋಡ್ಕೊಂಡು ಹಾಗೆ ಕೂತಿರ್ತಾಳೆ. ಅದಕ್ಕೆ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ಯಾಕೇನು ಮಾತಾಡ್ತಾ ಇಲ್ಲ ನೀನು? ಯಾಕೆ ನಾನು ಮಾತಾಡ್ತಿರೋದು ನಿನಗೆ ಕೇಳಿಸ್ತಿಲ್ವಾ? ಹಲೋ ಹಲೋ ಅಂತಿರ್ತಾರೆ. ಇಲ್ಲಿ ನೋಡಿದ್ರೆ ಜೆನಿ ಬರೀ ಲೀನೇ ನೋಡ್ಕೊಂಡ್ ಕೂತಿರ್ತಾಳೆ. ಅವನು ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿ ಕುತ್ಕೊಂಡೋದ್ರ ಮೇಲೆ ಜಿಪ್ನ ಹಾಕಿ ಬ್ಯಾಗ್ನ ಹಿಡ್ಕೊಂಡ್ ಬರ್ತಿರ್ತಾನೆ. ಇದನ್ನ ನೋಡಿ ಜೆನಿ ಹೇಳ್ತಿರ್ತಾಳೆ, ಅಜ್ಜಿ ಒಂದ್ ಸೆಕೆಂಡ್ ಹಾಗೆ ಇರಿ. ಇಲ್ಲಿ ಬ್ಯಾಗ್ನ ತಗೊಂಡು ಜೆನಿ ಹತ್ರ ಬಂದ್ಮೇಲೆ ಅದನ್ನೆಲ್ಲ ಮೇಲ್ಗಡೆ ಒರೆಸ್ತಿರ್ತಾನೆ. ಐ ಆಮ್ ಸಾರಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜೆನಿ ಫುಲ್ಲು ರೂಡ್ ಆಗಿ ನಿನ್ ನಂಬರ್ ಕೊಡು. ಇಲ್ಲಿ ಫುಲ್ಲು ಶಾಕ್ ಅಲ್ಲಿ ಜೆನಿನೇ ನೋಡ್ತಿರ್ತಾನೆ. ಇಲ್ಲಿ ಜೆನಿನು ಫುಲ್ಲು ಗುರಾಯಿಸ್ಕೊಂಡು ಲೀನೇ ನೋಡ್ತಿರ್ತಾಳೆ. ಇಲ್ಲಿ ಅವನು ಒಂದು ವಿಸಿಟಿಂಗ್ ಕಾರ್ಡ್ ನ ತೆಗೆದು ಕೊಡ್ತಿರ್ತಾನೆ. ಇಲ್ಲಿ ಜೆನಿ ಆ ವಿಸಿಟಿಂಗ್ ಕಾರ್ಡ್ ನ ಪಟ್ ಅಂತ ಕಿತ್ಕೊಂಡು ಅದನ್ನ ನೋಡ್ತಿರ್ತಾಳೆ. ಅದ್ರಲ್ಲಿ ಜೂನಿಯರ್ ಆಫೀಷಿಯಲ್ ಲೀ ಯುನ್ ಜೋಂಗ್ ಅಂತ ಇರುತ್ತೆ. ಜೆನಿ ಕನ್ಫ್ಯೂಸ್ ಅಲ್ಲಿ ಲೀನ ನೋಡ್ತಿರ್ತಾಳೆ. ಆಮೇಲೆ ಅವಳು ಹೇಳ್ತಿರ್ತಾಳೆ, ಎ ಸಾಂಗ್ ಸಿಟಿ ಸಿವಿಲ್ ಕಂಪ್ಲೇಂಟ್ ಆಫೀಸ್. ಇವಳು ಇದನ್ನೆಲ್ಲ ನೋಡೋ ಗ್ಯಾಪ್ ಅಲ್ಲಿ ಆ ಮೊಬೈಲ್ ನ ಕವರ್ ಮಾಡೋದನ್ನೇ ಮರ್ತೋಗ್ಬಿಟ್ಟಿರ್ತಾಳೆ. ಇಲ್ಲಿ ಅವಳು ಮಾತಾಡಿದ್ದು ಅವ್ರ ಅಜ್ಜಿ ಕೇಳಿಸ್ಕೊಬಿಡ್ತಾರೆ. ಅವರು ಫುಲ್ಲು ಶಾಕ್ ಅಲ್ಲಿ, ಇನ್ನು ಕಂಪ್ಲೇಂಟ್ ಆಫೀಸಾ? ಯಾರಾದ್ರೂ ನಿನ್ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡಿದಾರ? ಈಗ ಮತ್ತೆ ನಿನ್ ಏನ್ ಕಾಂಡ ಕರ್ಮ ಮಾಡಿದ್ಯಾ? ಅವ್ರ ಅಜ್ಜಿ ಮತ್ತಿಗೆ ಜೆನಿ ಏನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಮೊಬೈಲ್ ನ ಕವರ್ ಮಾಡ್ಕೊಂಡು ಲೀ ಹತ್ರ ಹೇಳ್ತಿರ್ತಾಳೆ, ನನ್ ಲಾಯರು ನಿನ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಬಾಯಿ ಮುಚ್ಕೊಂಡು ಫೋನ್ ಎತ್ತು, ನನ್ಗೆ ಇವಾಗ ಆಗಿರೋ ಲಾಸ್ನೆಲ್ಲ ನೀನೇ ಕವರ್ ಮಾಡ್ಕೊಡ್ಬೇಕು. ಅದಕ್ಕೆ ಲೀ ಸರಿ ಆಯ್ತು ಅಂತ ಹೇಳ್ತಾನೆ. ಇಲ್ಲಿ ಅದಕ್ಕೆ ಜೆನಿ ಕೈಯಲ್ಲಿ ಹೋಗು ಅಂತ ಕಳಿಸ್ತಿರ್ತಾಳೆ. ಲೀ ನಾನು ಸರಿ ಹೊರಡ್ತೀನಿ ಅನ್ಬಿಟ್ಟು ಅವನು ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಅವ್ನು ಹೋಗ್ತಿರೋದನ್ನ ಜೆನಿ ನೋಡ್ಕೊಂಡ್ ಕೂತಿರ್ತಾಳೆ. ಆಮೇಲೆ ಅವಳು ವಿಸಿಟಿಂಗ್ ಕಾರ್ಡ್ ನ ನೋಡ್ಬಿಟ್ಟು ಅವ್ರ ಅಜ್ಜಿ ಹತ್ರ ಮಾತಾಡ್ತಿರ್ತಾಳೆ, ಅಜ್ಜಿ ನಾನು ಇವಾಗ ಏನು ಮಾಡಿಲ್ಲ. ಅದು ಸರಿ, ನೀವ್ ನನಗೆ ಕಾಲ್ ಮಾಡಿದ ವಿಷಯ ಏನು? ಅಜ್ಜಿ ಹೇಳ್ತಿರ್ತಾರೆ, ಆಚೆ ಮಳೆ ತುಂಬಾ ಜೋರಾಗಿ ಬರ್ತಿದೆ, ನಿಂಗೇನಾದ್ರೂ ಕೋಲ್ಡ್ ಆಗ್ಬಿಟ್ರೆ ಬಾಯಿ ಮುಚ್ಕೊಂಡ್ ಮನೆಗ್ ಬೇಗ ಬಾ. ಎಷ್ಟು ಸತಿ ನಾನ್ ನಿನ್ಗೆ ಹೇಳಿದೀನಿ ಈ ತರ ಮಳೆ ಬರುವಾಗ ನೀನ್ ಆಚೆ ಹೋಗ್ಬೇಡ ಅಂತ, ಆದ್ರೂ ಹೋಗ್ತೀಯ ನನ್ ಮಾತನ್ನ ಕೇಳ್ದಲೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಜೆನಿನ ತೋರಿಸ್ತಾರೆ. ಅವಳು ಬ್ಯಾಗ್ ನ ನೋಡ್ಕೊಂಡು ಬೇಜಾರಲ್ಲಿ ಕೂತಿರ್ತಾಳೆ. ಇಲ್ಲಿ ಜೆನಿ ಬೇಜಾರಲ್ಲಿ ಕೇಳ್ತಿರ್ತಾಳೆ, ಅದು ಸರಿ ಅಜ್ಜಿ, ನೀವ್ ಯಾಕೆ ನನ್ನನ್ನ ಎಲ್ಲೂ ಓಡಾಡಕ್ಕೆ ಬಿಡೋದಿಲ್ಲ? ಜೆನಿಯರ್ ಅಜ್ಜಿ ಇರಿಟೇಟ್ ಆಗ್ತಾ ಹೇಳ್ತಿರ್ತಾರೆ. ಮತ್ತೆ ಅದೇ ಮಾತು, ನಿನ್ ಇಂಥ ಪರಿಸ್ಥಿತಿಲಿ ನಿನ್ನನ್ನ ಹೆಂಗೆ ನಾನು ಆಚೆ ಕಳ್ಸಕ್ಕಾಗುತ್ತೆ, ನೀನೇ ಹೇಳು. ಜೆನಿ ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾಳೆ, ನಿಮಗೆ ಏನ್ ಬೇಕು? ನಾನು ಸಾಯ್ದಲ್ಲೇ ಬರೀ ಇದೇ ತರ ಬದುಕಿದ್ರೆ ಸಾಕ ನಿಮ್ಗೆ? ನನ್ಗೆ ಅಂತ ನಾನು ಲೈಫ್ ನ ಎಂಜಾಯ್ ಮಾಡೋದ್ ಬೇಡ್ವಾ? ಹಿಂಗೆ ಕೊರ್ಗಿ ಸತ್ತೋಗ್ಬಿಡ್ಲಾ? ಯಾಕೆ ನಿಮ್ಗೆ ಯಾವತ್ತು ನನ್ ಮೇಲೆ ಕರುಣೆ ಅನ್ನೋದೇ ಬಂದಿಲ್ವಾ? ನಿಮ್ಗ್ ಅನ್ಸಲ್ವಾ ಜನ ನನ್ ಬಗ್ಗೆ ಏನ್ ಮಾತಾಡ್ಕೋತಾರೆ ಅಂತ? ಜೆನಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ಇಲ್ಲ ಯಾವತ್ತು ನನ್ಗೆ ಹಂಗ ಅನ್ಸಲ್ಲ, ನಾನು ನಿನ್ಗೆ ಯಾವಾಗ್ಲೂ ವೇಟ್ ಮಾಡ್ತಿರ್ತೀನಿ. ಜೆನಿ ಅವ್ರ ಅಜ್ಜಿ ಸ್ವಲ್ಪ ಎಮೋಷನಲ್ ಆಗ್ತಾ ಹೇಳ್ತಿರ್ತಾರೆ, ನೀನು ಚಿಕ್ಕವಳಿದ್ದಾಗಿಂದನೂ ನಿನಗೆ ಹುಷಾರಿರ್ತಿರ್ಲಿಲ್ಲ, ನೀನು ಆದ್ರೂ ಕೂಡ ತುಂಬಾ ಒಳ್ಳೆ ಹುಡುಗಿ ಆಗಿದ್ದೆ, ಯಾವಾಗ್ಲೂ ಲವಲವಿಕೆಯಿಂದ ಇರ್ತಿದ್ದೆ, ಯಾವಾಗ್ಲೂ ನಗ್ತಾ ಎಲ್ಲಾರ್ನು ಚೆನ್ನಾಗ್ ಮಾತಾಡಿಸ್ತಿದ್ದೆ, ಮತ್ತೆ ಅಷ್ಟೇ ಹಾರ್ಡ್ ವರ್ಕ್ ಪರ್ಸನ್ ನೀನು, ತುಂಬಾ ಮುದ್ದು ಮಗು ನೀನು ಓದೋದ್ರಲ್ಲಿ ವೀಕ್ ಇದ್ದೆ, ಆದ್ರೂ ನೀನು ತುಂಬಾ ಒಳ್ಳೆ ಹುಡುಗಿ. ನಾನು ಬರೀ ಅದೇ ಹಳ್ಳಿ ಜೆನಿನ ನೋಡೋದಕ್ಕೆ ಆಸೆ ಪಡ್ತಾ ಇದೀನಿ ಅಷ್ಟೇ. ಇಲ್ಲಿ ಅವರು ಸ್ವಲ್ಪ ಎಮೋಷನಲ್ ಆಗ್ತಾ ಹೇಳ್ತಿರ್ತಾರೆ, ನಾನು ಬರೀ ಅವಳಿಗೋಸ್ಕರನೇ ಕಾಯ್ತಾ ಇದ್ದೀನಿ, ಅವಳಿಗೋಸ್ಕರ ನಾನು ಕಾಯ್ತಾನೆ ಇರ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಅವ್ರಿಷ್ಟು ಹೇಳ್ಕೊಂಡು ಜೆನಿದು ಚಿಕ್ಕ ವಯಸ್ಸಿನ ಫೋಟೋಸ್ ನ ನೋಡ್ತಿರ್ತಾರೆ. ಜೆನಿಗೆ ಕೋಲ್ಡ್ ಆಗಿರುತ್ತೆ ಅನ್ಸುತ್ತೆ. ಅದಕ್ಕೆ ಅವಳು ಮೂಗ್ ಎಳಿತಾ ಹೇಳ್ತಿರ್ತಾಳೆ, ವೇಟ್ ಮಾಡಬೇಡಿ, ಆ ಜೆನಿ ಯಾವಾಗ್ಲೋ ಸತ್ತೋಗಿದ್ದಾಳೆ. ಸಾವಿನ ವಿಷಯ ಕೇಳಿದ ತಕ್ಷಣ ಜೆನಿ ಅವ್ರ ಅಜ್ಜಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಜೆನಿ ನಾನು ನಿನ್ಗೆ ಎಷ್ಟು ಸತಿ ಹೇಳಿದೀನಿ ಈ ತರ ಅಪಶಕ್ನ ಮಾತಾಡ್ಬೇಡ ಅಂತ, ಎಷ್ಟು ಹೇಳಿದ್ರು ಅದನ್ನೇ ಮಾಡ್ತೀಯಲ್ಲ. ಇಲ್ಲಿ ಅವರು ಕೋಪದಲ್ಲಿ ಕಿರಿಸ್ತಾ ಹೇಳ್ತಿರ್ತಾರೆ, ಈ ತರ ನೀನು ಅಪಶಕ್ನ ಮಾತಾಡೋದು ಕೆಲವೊಂದು ಸತಿ ನಿಜ ಆಗ್ಬಿಡುತ್ತೆ. ಜೆನಿ ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ಇದ್ರಿಂದೆಲ್ಲ ಏನ್ ವ್ಯತ್ಯಾಸ ಬೀಳುತ್ತೆ, ನಾನ್ ಸಾಯೋದಂತೂ ಪಕ್ಕ ಅಲ್ವಾ? ಈಗ ಸೀನ್ ಶಿಫ್ಟ್ ಆಗಿ ಜೆನಿನ ತೋರಿಸ್ತಾರೆ. ಇಲ್ಲಿ ಅವಳು ಫುಲ್ಲು ಕೆಳಗಡೆಗೆ ಹಿಂಗೆ ಸೊಟ್ಟ ಮಲ್ಕೊಂಡಿರ್ತಾಳೆ. ಅವಳ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಜೆನಿ ವಯಸ್ಸು ಬರ್ತಿರುತ್ತೆ. ಆದ್ರೆ ನಾನು ಯಾವತ್ತೂ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನಾನು ಈ ತರ ಸಾಯ್ತೀನಿ ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಜೆನಿನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಬ್ಯಾಕ್ ಗ್ರೌಂಡ್ ಅಲ್ಲಿ ಜೆನಿ ವಯಸ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಅದು ಇವರಿಬ್ರು ಮುಂದೆ ನಮ್ಮ ಅಜ್ಜಿಯಿಂದ ತುಂಬಾ ದೂರದಲ್ಲಿ ನನ್ ಸಾವು ಈ ತರ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ಆ ಇಬ್ರು ಕಿಡ್ನಾಪರ್ಸ್ ನ ತೋರಿಸ್ತಾರೆ. ಒಬ್ರು ಬೋರಾ ಅವ್ರ ತಂದೆ ಆಗಿರ್ತಾರೆ, ಇನ್ನೊಂದು ಯಾಂಗ್ಸಿ ಆಗಿರ್ತಾರೆ. ಇಲ್ಲಿ ಅವರಿಬ್ರು ಕೂಡ ಫುಲ್ ಶಾಕ್ ಅಲ್ಲಿ ಒಬ್ರು ಮುಖ ಒಬ್ರು ನೋಡ್ಕೋತಿರೋದನ್ನ ನಮ್ಗೆ
ನಮ್ಗೆ ತೋರಿಸ್ತಾರೆ. ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಈ ಘಟನೆ ನಡೆದಿರೋದು ಜೆನಿ ಕಿಡ್ನಾಪ್ ಆಗಕ್ ಮುಂಚೆ. ನಮ್ಗೆ ತೋರಿಸ್ತಾರೆ ಯಾಂಗ್ಸಿ ಮನೆಯಲ್ಲಿ ಬೋರಾ ಅವ್ರ ತಂದೆ ಕೂಡ ಕೂತಿರ್ತಾರೆ. ಆ ಮೋಲ್ಡ್ ಇಂದ ನೀರ್ ಬೀಳ್ತಿರೋದನ್ನ ನೋಡಿ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ಯಪ್ಪ ನೀನ್ 20,000 ವ್ಯಾನ್ಸ್ ನ ಯೂಸ್ ಮಾಡಿದ್ರು ಈ ಮೋಲ್ಡ್ ಇಂದ ನೀರ್ ಬೀಳೋದು ಕಮ್ಮಿನೇ ಆಗ್ಲಿಲ್ಲ. ನೀನ್ ಖರ್ಚು ಮಾಡಿರೋ ದುಡ್ಡು ಈ ನೀರಲ್ಲೇ ಸ್ವಾಹ ಆಗ್ತಾ ಇದೆ ಅಂತ ಹೇಳ್ತಿರ್ತಾರೆ. ಟೇಬಲ್ ಮೇಲೆ ಮ್ಯಾಗಿ ಮಾಡ್ಕೋತಿರ್ತಾರೆ. ಅದಕ್ಕೆ ಅವರು ಸ್ವಾಹ ನೀರ್ನ ಹಾಕ್ತಿದ್ದು. ಇಲ್ಲಿ ಅವರು ಸಾಕ್ಸ್ ತಗೊಂಡು ಆ ಬಿಸಿಗೆ ಅವ್ರ ಸಾಕ್ಸ್ ನ ಒಣಗಿಸ್ಕೊತಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ನಿನ್ನನ್ನ ಯಾರ್ ಬೇಕಾದ್ರೂ ಸುಲಭವಾಗಿ ಫೂಲ್ ಮಾಡ್ಬೋದು, ಅದಕ್ಕೆ ನಿನ್ನ ಹೆಸರನ್ನ ಎಸಿ ಎಂಗ್ಸಿ ಅಂತ ಇಟ್ಟಿರೋದು, ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೊಂಡು ಬಿಸಾಕಿ ಅಂತ. ಬೋರಾ ಅವ್ರ ತಂದೆ ಇದೇ ತರನೇ ಕತ್ನ ಮೇಲೆತ್ಕೊಂಡು ಮೋಲ್ಡ್ ನ ನೋಡ್ಕೊಂಡು ಹೇಳ್ತಿರ್ತಾರೆ, ಈಗ ನೀರ್ ಹೆಂಗ್ ಬೀಳ್ತಿದ್ಯಲ್ಲ ಅದೇ ತರನೇ ದುಡ್ಡು ಬೀದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಅದೇ ಟೈಮಿಗೆ ಅವ್ರ ಮುಖದ ಮೇಲೆ ಪಟ್ ಅಂತ ನೀರ್ ಬೀಳುತ್ತೆ. ಇದರಿಂದ ಅವರು ಇರಿಟೇಟ್ ಆಗ್ತಾ ನೀರ್ನ ಒರೆಸ್ಕೊತಿರ್ತಾರೆ. ಈ ಮಾತನ್ನ ಕೇಳಿದಾಗ ಯಾಂಗ್ಸಿ ಕೂಡ ಮೋಲ್ಡ್ ನ ನೋಡ್ಕೊಂಡು ನಿಧಾನಕ್ಕೆ ಹೇಳ್ತಿರ್ತಾರೆ, ಹಾ ಹೌದು, ನೀನ್ ಹೇಳ್ದಂಗೆ ಏನಾದ್ರು ಆಗ್ಬಿಟ್ಟಿದ್ರೆ ಲೈಫ್ ಅಂತೂ ಫುಲ್ ಸೆಟ್ ಆಗ್ಬಿಡ್ತಿತ್ತು ಅಲ್ವಾ. ಬೋರಾ ಅವ್ರ ತಂದೆ ಅಲ್ಲಿಟ್ಟಿರೋ ಪಾತ್ರೆನ ಮುಟ್ತಾ ಹೇಳ್ತಿರ್ತಾರೆ, ಇದ್ಯಾಕೆ ಇನ್ನೂ ಕುದಿ ಬಂದಿಲ್ಲ ಅಂತ. ಆ ಪಾತ್ರೆ ತುಂಬಾ ಬಿಸಿ ಆಗ್ಬಿಟ್ಟಿರುತ್ತೆ, ಅದರಿಂದ ಅವ್ರ ಕೈ ಸುಟ್ಕೋಬಿಡ್ತಾರೆ. ಈ ತರ ಆದಾಗ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ಲೈಫ್ ಅಂತೂ ನನ್ನ ಹತ್ರ ಎಲ್ಲ ಈಸ್ಕೊಂಡು ನನ್ನಿಂದನೇ ಅದು ಮಜಾ ತಗೋತಾ ಇದೆ ಅಂತ. ಅದಕ್ಕೆ ಯಂಗ್ಸಿ ಹೇಳ್ತಿರ್ತಾನೆ, ಆದ್ರೆ ಕೆಲವರು 5,000 ಯುವಾನ್ಸ್ ನ ಬರೀ ಟ್ರಾವೆಲ್ ಮಾಡೋದಕ್ಕೆ ಅಂತಾನೆ ಖರ್ಚು ಮಾಡ್ತಿದ್ದಾರೆ, ಅವ್ರೆಲ್ಲ ಹೆಂಗ್ ಎಂಜಾಯ್ ಮಾಡ್ತಿದಾರೆ ನೋಡು. ಅದಕ್ಕೆ ಬೋರಾ ಅವ್ರ ತಂದೆ ಸಾಕ್ಸ್ ಹಾಕೊಳ್ತಾ ಹೇಳ್ತಿರ್ತಾರೆ, ಯಾರಪ್ಪ ಅದು ಪುಣ್ಯಾತ್ಮ ಒಂದೇ ಒಂದ್ ವೆಕೇಶನ್ಗೆ ಇಷ್ಟೊಂದು ದುಡ್ಡನ್ನ ಹಾಳು ಮಾಡ್ತಿರೋದು. ಈ ಮಾತಿಗೆ ಯಾಂಗ್ಸಿ ಹೇಳ್ತಿರ್ತಾನೆ, ನಿನ್ಗೇನ್ ಅನ್ಸುತ್ತೆ, ನನಗೆ ಎಷ್ಟು ಜನ ಶ್ರೀಮಂತರು ಗೊತ್ತು, ನೀನೇ ಹೇಳು. ಅದಕ್ಕೆ ಬೋರಾ ಅವ್ರ ತಂದೆ ಸಾಕ್ಸ್ ಹಾಕೊಳ್ತಾ ಹೇಳ್ತಿರ್ತಾರೆ, ಏನೋ ಆ ಹಾರ್ಟ್ ಹೌಸ್ ಅಜ್ಜಿನ ಈ ವಯಸ್ಸಲ್ಲಿ ಅವ್ರೆಲ್ಲಿ ಸುತ್ತಾಡಕ್ ಹೋಗ್ತಾರೆ. ಆಮೇಲೆ ಅವ್ರಿಗೆ 1 ಸೆಕೆಂಡ್ಗೆ ಫ್ಲಾಶ್ ಆಗುತ್ತೆ. ಆಮೇಲೆ ಫುಲ್ ಶಾಕ್ ಅಲ್ಲಿ ಏನೋ ಅವ್ರ ಮೊಮ್ಮಗಳು ಹಂಜಿನಿ ಆ ಉಲ್ಟಾ ತಲೆ ಅವಳ. ಅದೇ ಟೈಮಿಗೆ ಜೋರಾಗಿ ಗುಡುಗು ಮಿಂಚು ಬರುತ್ತೆ. ಈ ಲೈಟಿಗೆ ಅಲ್ಲಿ ಜೆನಿ ಒಳ್ಳೆ ದೆವ್ವದ ತರ ಫುಲ್ ಹ್ಯಾಟ್ ಎಲ್ಲ ಹಾಕೊಂಡು ಜರ್ಕಿನ್ ಹಾಕೊಂಡು ನಿಂತಿರ್ತಾಳೆ. ಇಲ್ಲಿ ಅವಳು ಲೈಟ್ ಒಳ್ಳೆ ದೆವ್ವನ ರಿಫ್ಲೆಕ್ಟ್ ಮಾಡ್ತಿದೆ ಅನ್ನೋ ತರ ಕಾಣ್ತಿರುತ್ತೆ. ಜೆನಿ ಅಂತೂ ಫುಲ್ ಸೈಲೆಂಟ್ ಆಗಿ ಇಲ್ಲಿಗೆ ಬಂದಿರ್ತಾಳೆ. ಇಲ್ಲಿ ಆ ತರ ಲೈಟ್ ಬಂದಾಗ ಅವಳು ಕಾಣಿಸಿರೋದನ್ನ ನೋಡಿ ಇವ್ರಿಬ್ರು ಫುಲ್ ಎದ್ರುಕೊಬಿಡ್ತಾರೆ. ಬೋರಾ ತಂದೆ ಅಂತೂ ಕೈಗೆ ಸಿಕ್ಕಿದ್ ಬಾಟ್ಲನ್ನೆಲ್ಲ ತೆಗೆದು ಎಸಿತಿರ್ತಾರೆ, ದೆವ್ವ ದೆವ್ವ ಅಂತ. ಜೆನಿ ಫುಲ್ ಆರ್ ಎಕ್ಸ್ಪ್ರೆಷನ್ ಅಲ್ಲಿ ನೀನು ನನ್ನನ್ನ ಉಲ್ಟಾ ತಲೆ ಅವಳು ಅಂತ ಹೇಳ್ದ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಬೋರಾ ತಂದೆ ಹೇಳ್ತಿರ್ತಾರೆ, ಹೌದು, ನಿನ್ನಂತ ಉಲ್ಟಾ ತಲೆ ಇರೋಳ್ನ ಸೀದಾ ತಲೆ ಅವಳು ಅಂತ ಹೇಳಕ್ಕಾಗುತ್ತಾ. ಅದಕ್ಕೆ ಜೇನಿ ಅವಳ ಶೂಸ್ ಗಳನ್ನ ಬಿಚ್ತಾ, ಓ ಹೌದಾ, ಸರಿಯಾಗಿ ಹೇಳ್ತಿದ್ದೀರಾ ಬಿಡಿ, ಡ್ರಾಮಾ ಬಾಜಿ ಅಂಕಲ್ ಅಂತ ಹೇಳ್ತಿರ್ತಾಳೆ. ಈ ಮಾತಿಗೆ ಬೋರಾ ಅವ್ರ ತಂದೆಗೆ ಕೋಪ ಬಂದ್ಬಿಡುತ್ತೆ. ಏನೋ ಡ್ರಾಮಾ ಬಾಜಿ ಅಂಕಲ್, ನಾನು ನಿನ್ಗಿಂತ ವಯಸ್ಸಲ್ಲಿ ದೊಡ್ಡವನು, ಮರ್ಯಾದೆ ಕೊಡು. ಜೇನಿ ಒಳಗ್ ಬರ್ತಾ ಹೇಳ್ತಿರ್ತಾಳೆ, ಡ್ರಾಮಾ ಬಾಜಿ ಅಂಕಲ್ ಅಂದಲೇ ಇನ್ನೇನ್ ಅನ್ನಕ್ಕಾಗುತ್ತೆ. ಬೋರಾ ಅವ್ರ ತಂದೆ ವಾಚ್ ನ ಬಿಚ್ತಾ, ನಿನ್ನಂತೂ ನಾನು ಅಂತ ಹೇಳ್ತಿರ್ತಾರೆ. ಆಗ ಯಾಂಗ್ಸಿ ಮುಂದೆ ಬಂದು, ನಿಲ್ಲು 1 ನಿಮಿಷ ಇರು, ನೀನು ಏನ್ ಮಾತಾಡ್ತಾ ಇದೀಯ ಜೇನಿ, ನೀನು ಮಗು ಪ್ರಾಣ ತೆಗಿತ್ಯಾ, ಸುಮ್ನೆ ಇರ್ರಿ ನೀವಿಬ್ರು. ಅದಕ್ಕೆ ಜೇನಿ ಯಾಂಗ್ಸಿಂಗ್ ನ ಎಳ್ದು ಕೆಳಗಡೆ ಆ ಕಡೆ ತಳ್ತಾ ಹೇಳ್ತಿರ್ತಾಳೆ, ನೀನು ನಮ್ಮಿಬ್ರ ಮಧ್ಯದಿಂದ ದೂರ ಹೋಗ್ಬಿಡು. ಎಸಿ ಯಾಂಗ್ಸಿ ಅಂತ ತಳ್ಳಿ ಬೀಳಿಸ್ತಿರ್ತಾಳೆ. ಅದಕ್ಕೆ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ಹಾ ಹೌದು, ಅವನು ಎಸಿ ಯಾಂಗ್ಸಿ ಯೂಸ್ ಮಾಡ್ಕೊಂಡ್ ಬಿಸಾಕದೆ ಅವ್ನ ಕೆಲ್ಸ, ಅದೇನೋ ಗೊತ್ತು ಬಿಡು. ಈ ಮಾತಿಗೆ ಯಂಗ್ಸಿ ಫುಲ್ ಬೇಜಾರ್ ಮಾಡ್ಕೊಳ್ತಾ ಹೇಳ್ತಿರ್ತಾನೆ, ಮೊದ್ಲು ನೀವು ಎಸಿರಿ ಯೂಸ್ ಮಾಡ್ಕೊಳ್ಳಿ, ಇದನ್ನೆಲ್ಲ ಹೇಳದ್ನ ಬಿಡಿ. ನಿಜವಾಗ್ಲು ಮನ್ಸಿಂದ ತುಂಬಾ ನೋವಾಗುತ್ತೆ ನನ್ಗೆ. ನಿಮ್ಮಿಬ್ರಿಗೂ ಎಷ್ಟು ಚೆನ್ನಾಗಿರೋ ಹೆಸರು ಸಿಕ್ಕಿದೆ, ಆದ್ರೆ ನನ್ಗೆ ಎಸಿ ಯಾಂಗ್ಸಿ ಅಂತ ಇಟ್ಟಿದ್ದಾರೆ. ಇದು ನನ್ಗಾಗಿರೋ ಚೀಟಿಂಗ್ ಅಲ್ವಾ ಅಂತ ಅವನು ಫುಲ್ ಎಮೋಷನಲ್ ಆಗಿ ಜೆನಿನ ನೋಡ್ತಿರ್ತಾನೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿಮ್ಗೇನಾದ್ರೂ ಕರಿಬೇಕು ಅಂತ ಅಂದ್ರೆ ಗುರು ಯಾಂಗ್ಸಿ ಅಂತ ಕರೀರಿ ನನ್ನನ್ನ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ಏನೇ ಇದ್ರು ಎಸಿ ಅದೇ ನಿನ್ನ ಯೂಸ್ ಮಾಡ್ಕೊಳ್ಳೋದೆ ಅಷ್ಟೇ, ಅದ್ರಲ್ಲಿ ಏನು ಚೇಂಜಸ್ ಇಲ್ಲ, ಎಕ್ಸ್ಟ್ರಾ ಸೇರ್ಸುದ್ರೇನು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬೋರಾ ಅವ್ರ ತಂದೆ ಕೂಡ ಹೇಳ್ತಿರ್ತಾರೆ, ಶಿಷ್ಯ ಆಗಕ್ಕೆ ಯೋಗ್ಯತೆ ಇಲ್ಲ ನಿನ್ಗೆ, ಅದನ್ನಾಗಕ್ಕೆ ಕಷ್ಟ ನಿನ್ಗೆ, ನಿನ್ನ ಗುರು ಅಂತ ಬೇರೆ ಕರಿಬೇಕಾ. ಅದು ಸರಿ, ನಿನಗೆ ಗುರು ಆಗೋದಕ್ಕೆ ಏನಿರ್ಬೇಕು ಅಂತಾದ್ರೂ ಗೊತ್ತಾ, ಮನ್ಸಲ್ಲಿ ಶಾಂತಿ ಇರ್ಬೇಕು, ಬುದ್ಧಿ ಇರ್ಬೇಕು, ವಿನಯ ಇರ್ಬೇಕು, ಇದೆಲ್ಲ ಇರ್ಬೇಕು. ಆದ್ರೆ ನಿನಗೆ ಬುದ್ಧಿನೇ ಇಲ್ಲ, ವಿನಯ ಅಂದ್ರೆ ಏನು ಅಂತಾನೆ ನಿನಗ್ ಗೊತ್ತಿಲ್ಲ. ಈ ಮಾತನ್ನ ಕೇಳಿ ಜೇನಿ 2 ಕೈಯಲ್ಲೂ ಥಮ್ಸ್ ಅಪ್ ತೋರಿಸ್ತಾ ಹೇಳ್ತಿರ್ತಾಳೆ, ವಾವ್ ಡ್ರಾಬಾ ಬಾಜಿ ಅಂಕಲ್, ಏನ್ ಉದಾಹರಣೆ ಕೊಟ್ಬಿಟ್ರಿ, ಸೂಪರ್. ಇದೇ ತರನೇ ನಿಮ್ ಹೆಂಡತಿ ಮುಂದೆನೂ ನೀವು ಸ್ವಲ್ಪ ಮಾತಾಡೋದ್ ಕಲ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಳು ಜರ್ಕಿನ್ ಅವಳು ರಿಮೂವ್ ಮಾಡ್ತಿರ್ತಾಳೆ. ಬೋರಾ ಅವ್ರ ತಂದೆ ಟಾಂಗ್ ಕೊಡ್ತಾ ಹೇಳ್ತಿರ್ತಾರೆ, ನಾನ್ ಕೇಳ್ಪಟ್ಟೆ ನೀನು ಸುತ್ತಾಡೋದಕ್ಕೆ ಹೋಗ್ತಿದ್ಯಂತೆ, ಆದ್ರೆ ನಿಮ್ ಅಜ್ಜಿ ಬೇಡ ಅಂತ ಆರ್ಡರ್ ಮಾಡಿದ್ರಂತೆ. ನಿಮ್ ಅಜ್ಜಿ ಹತ್ರ ನಿನ್ ಬಾಯಿ ಯಾಕೆ ಓಪನ್ ಆಗ್ಲಿಲ್ಲ? ನಿಮ್ ಅಜ್ಜಿ ಮಾತನ್ನ ಎದ್ರಕೊಂಡು ನೀನ್ ಹೆಂಗ ಹೋಗಕ್ಕಾಗುತ್ತೆ? ಅದು ಅಲ್ದಲೆ ಈ ಸಿಟಿಲಿ ಇರೋರ್ಗೆಲ್ಲರಿಗೂ ನಿಮ್ ಅಜ್ಜಿ ಚೆನ್ನಾಗ್ ಗೊತ್ತು, ಯಾರಾದ್ರೂ ಹೋಗಿ ಕಂಪ್ಲೇಂಟ್ ಮಾಡೇ ಮಾಡ್ತಾರೆ. ಯಾರೋ ಯಾಕೆ, ನಾನೇ ಹೋಗಿ ಫಸ್ಟ್ ಕಂಪ್ಲೇಂಟ್ ಮಾಡ್ತೀನಿ. ಜೆನಿ ಏನಿದ್ದಾಳೆ ಅವಳು ಅವಳ ಮೈನೆಲ್ಲ ಒರ್ಸ್ಕೊಳ್ಳೋದು, ಕೂದ್ಲು ಒರ್ಸ್ಕೊಳ್ಳೋದು ಈ ತರ ಮಾಡ್ತಿರ್ತಾಳೆ. ಇದೆಲ್ಲ ಕೇಳಿದ್ಮೇಲೆ ಅವಳು ಹೇಳ್ತಿರ್ತಾಳೆ, ನನ್ ಮಾತನ್ನ ನೀಟಾಗಿ ಕೇಳಿಸ್ಕೊಳ್ಳಿ, ಡ್ರಾಮಾ ಬಾಜಿ ಅಂಕಲ್ ಮತ್ತೆ
ಯೂಸ್ ಮಾಡಿ ಏಸಿರಿ, ನೀವಿಬ್ಬರಿಂದನೂ ನನಗೆ ಒಂದು ಹೆಲ್ಪ್ ಬೇಕು ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ನನ್ಗೆ ಯಾವುದೇ ತರ ಹುಚ್ಚಿಡ್ದಿಲ್ಲ ನಿನಗೆ ಹೆಲ್ಪ್ ಮಾಡೋದಕ್ಕೆ ಅಷ್ಟೇ ಹೇಳ್ಕೊಂಡು ಅವ್ರು ಇಟ್ಟಿರೋ ನೂಡಲ್ಸ್ ಕಡೆಗೆ ಅವರು ತಿರ್ಕೋತಿರ್ತಾರೆ. ಇಲ್ಲಿ ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ನೀವೇನಾದ್ರೂ ನನಗೆ ಸಹಾಯ ಮಾಡಿದ್ರೆ ನಿಮ್ಮಿಬ್ರಿಗೂ ನಾನು ರಿವಾರ್ಡ್ ಕೊಡ್ತೀನಿ, ಇಬ್ರಿಗೂ 50,000 ವಾನ್ಸ್ ಕೊಡ್ತೀನಿ. ಯಾವಾಗ ದುಡ್ಡು ಸಿಗುತ್ತೆ ಅಂತ ಗೊತ್ತಾಗುತ್ತೋ ಅವಾಗ ಬೋರಾ ಅವ್ರ ತಂದೆ ಮತ್ತೆ ಯಾಂಗ್ಸಿ ಇಬ್ರು ಹೇಳಿ ಏನಾಗ್ಬೇಕಾಗಿತ್ತು ಮೇಡಮ್ ಅವರೇ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಜೇನಿ ಬಾಗ್ಲು ಕಡೆ ತಿರುಗ್ತಾ ಹೇಳ್ತಿರ್ತಾಳೆ, ಮೊದಲು ನನ್ನ ಐಟಮ್ಸ್ನೆಲ್ಲ ಒಳಗಡೆ ತಂದಿಡ್ಬೇಕು ಅಂತ. ಅದಕ್ಕೆ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ನಾನು ಇದೀನಲ್ಲ ನಿಮ್ ಸೇವಕ, ನಾನ್ ತಗೋ ಬರ್ತೀನಿ. ಯಾಂಗ್ಸಿ ಕೂಡ ಹೇಳ್ತಿರ್ತಾನೆ, ನೀವು ಜರ್ಕಿನ್ನೆಲ್ಲ ತೆಗ್ದಿಡಿ, ಎಲ್ಲಾನು ನಾನ್ ಮಡ್ಚಿ ಎತ್ತಿಡ್ತೀನಿ. ಜೆನಿ ಕೂಡ ಅವಳ ಜರ್ಕಿನ್ನ ಕೆಳಗಡೆ ಹಾಗೆ ಬಿಸಾಕ್ತಾಳೆ. ಇಲ್ಲಿ ಅವಳು ಸ್ಟೈಲ್ ಆಗಿ ಮುಂದೆ ನಡ್ಕೊಂಡು ಹೋಗ್ತಿರ್ತಾಳೆ. ಬೋರಾ ಅವ್ರ ತಂದೆ ಫುಲ್ಲು ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡು ಹೇಳ್ತಾರೆ. ಮತ್ತೆ ಯಾಂಗ್ಸಿ ಫುಲ್ಲು ಕೆಳಗಡೆನೆ ಕುತ್ಕೊಂಡು ಜರ್ಕಿನ್ ಎಲ್ಲ ಎತ್ತಿಟ್ಕೋತಿರ್ತಾನೆ. ಜೆನಿ ಮುಂದೆ ಹೋಗಿ ಅಲ್ಲಿ ಒಣಗಾಕಿರೋ ಟವಲ್ ಅಲ್ಲಿ ಅವಳ ತಲೆನ ಒರೆಸ್ಕೋತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಜೆನಿ ವಾಯ್ಸು ಬರ್ತಿರುತ್ತೆ, ನಾನು ಏನ್ ತಪ್ಪು ಮಾಡ್ಬಿಟ್ಟೆ, ನನ್ಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತು. ಈಗ ನಮ್ಗೆ ಬೋರಾ ಅವ್ರ ತಂದೆ ಮತ್ತೆ ಯಾಂಗ್ಸಿನ ತೋರಿಸ್ತಾರೆ. ಇಲ್ಲಿ ಅವರು ಸೀರಿಯಸ್ ಫೇಸ್ ನ ಮಾಡ್ಕೊಂಡು ಹೇಳ್ತಿರ್ತಾರೆ, ನಮ್ ಪರಿಸ್ಥಿತಿ ಯಾವ ತರ ಕೆಟ್ಟದಾಗಿದೆ ನೋಡು, ನಮ್ ಲೈಫು ಎಷ್ಟು ಬಡತನದಲ್ಲಿದೆ ಅಂದ್ರೆ ಯಾರಾದ್ರೂ ಶ್ರೀಮಂತರು ಒಂಚೂರು ದುಡ್ಡು ತೋರ್ಸಿದ್ರೆ ನಾವು ಅವರಿಂದ ಬಾಲ ಅಲ್ಲಾಡ್ಸ್ಬೇಕು ನಾಯಿ ತರ, ಮತ್ತೆ ಮಂಡಿ ಊರಿಗೆ ಕುತ್ಕೊಬೇಕು ಅಂತೆಲ್ಲ ಮಾತಾಡ್ಕೋತಿರ್ತಾರೆ ಇಬ್ರು. ಅವರು ಫುಲ್ಲು ಬೇಜಾರಲ್ಲಿ ಈ ತರ ಮಾತಾಡ್ಕೋತಿರ್ತಾರೆ. ಆಮೇಲೆ ಅವರು ಜೆನಿ ಕಡೆ ತಿರುಗಿದಾಗ ಅವಳು ತಲೆ ಒರೆಸ್ಕೋತಿರ್ತಾಳೆ. ಇದನ್ನ ನೋಡ್ಬಿಟ್ಟು ಅವ್ರು ಹಿ ಅಂತ ಮತ್ತೆ ಅವ್ರ ಕೆಲ್ಸನ ಅವ್ರು ಮಾಡಕ್ಕೆ ಹೋಗ್ತಿರ್ತಾರೆ. ಜೆನಿ ಅಂತೂ ಆರಾಮಾಗಿ ಅವಳ ತಲೆನ ಅವಳು ಒರೆಸ್ಕೊಂಡು ನಿಂತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಜೆನಿ ವಾಯ್ಸ್ ಬರ್ತಿರುತ್ತೆ, ಏನಾದ್ರೂ ನನ್ನ ಹಳ್ಳನ ನಾನೇ ತೋಡ್ಕೊಂಡ್ಬಿಟ್ನಾ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯಾರೋ ಜೋರಾಗಿ ಬಾಗ್ಲಿನ ಬಡಿತಿರೋದು. ಇಲ್ಲಿ ನಿಧಾನಕ್ಕೆ ಡೋರ್ನ ಸ್ವಲ್ಪ ತೆಗೆದ್ಬಿಟ್ಟು ನೋಡ್ತಿರ್ತಾನೆ. ಆಗ ಓನರ್ ಆಂಟಿ ಬೈತಿರ್ತಾರೆ, ಮತ್ತೆ ಕೆಳಗಡೆ ಮನೆಯವರು ಕಂಪ್ಲೇಂಟ್ ಮಾಡಿದ್ದಾರೆ, ನೀನು ತುಂಬಾ ಸೌಂಡ್ ಮಾಡ್ತಿದ್ಯಾ ಅಂತ. ನೀನು ಮನೇಲಿ ಇರೋನೇ ಒಬ್ಬ, ನೀನು ದಿನ ರಾತ್ರಿ ಅಂತದ್ ಏನ್ ಕೆಲಸ ಮಾಡ್ತಿರ್ತೀಯ ಅಷ್ಟೊಂದು ಸೌಂಡ್ ಆಗೋದಕ್ಕೆ. ಅದಕ್ಕೆ ಲೀ ಹೇಳ್ತಿರ್ತಾನೆ, ಸಾರಿ ಮತ್ತೆ ಇದೇ ತರ ಆಗಲ್ಲ. ಅದಕ್ಕೆ ಓನರ್ ಆಂಟಿ ಹೇಳ್ತಿರ್ತಾರೆ, ಸರಿ ಆಯ್ತು ಮತ್ತೆ ಈ ತರ ಆಗ್ದಂಗೆ ನೋಡ್ಕೋ, ಇಲ್ಲಿರೋ ಗೋಡೆಗಳು ತುಂಬಾ ತೆಳ್ಳಗಿದೆ, ಏನಾದ್ರೂ ಒಂಚೂರು ಸೌಂಡ್ ಆದ್ರೂ ಅದು ತುಂಬಾ ಜೋರಾಗಿ ಕೇಳಿಸುತ್ತೆ. ಲೀ ಬಾಗ್ಲಾಕೊಂಡು ಒಳಗಡೆ ಬಂದ್ಮೇಲೆ ಅವನು ಎಲ್ಲಾ ಲಾಕ್ ಗಳಿರುತ್ತಲ್ಲ ಅದನ್ನೆಲ್ಲಾನು ಅವನು ಹಾಕ್ತಿರ್ತಾನೆ. ಲೀ ಒಳಗಡೆ ಬರುವಾಗ ಅವ್ನ ಮನೆನ ತೋರಿಸ್ತಾರೆ. ಅಲ್ಲಿ ನೋಡಿದ್ರೆ ಏನೋ ಒಂದು ದೊಡ್ಡ ಯುದ್ಧನೇ ನಡೆದಿದೆ ಅನ್ನೋ ತರ ಕಾಣ್ತಿರುತ್ತೆ. ಎಲ್ಲಾ ವಸ್ತುಗಳು ಫುಲ್ ಚಲಾಪಿಲಿಯಾಗಿ ಬಿದ್ದಿರುತ್ತೆ, ಟೇಬಲ್ ಎಲ್ಲ ಉಲ್ಟಾ ಪಲ್ಟಾ ಆಗಿರುತ್ತೆ, ಚೇರ್ಗಳು ಕೂಡ ಬಿದ್ದೋಗಿರುತ್ತೆ. ಇಲ್ಲಿ ಮನುಷ್ಯರು ಬದುಕ್ತಾರೆ ಅನ್ನೋ ತರನೇ ಅನಿಸ್ತಿರಲ್ಲ, ಆ ತರ ತುಂಬಾ ಗಲೀಜಾಗಿರುತ್ತೆ. ಲೀ ಅದನ್ನೆಲ್ಲ ನೋಡಿದ್ಮೇಲೆ ಹೋಗಿ ಚೇರ್ ಮೇಲೆ ಕುತ್ಕೋತಾನೆ. ಲೀ ಚೇರ್ ಮೇಲೆ ಕುತ್ಕೊಂಡ್ಮೇಲೆ ಅವ್ನ್ ಸ್ಪೆಕ್ಸ್ ನ ತೆಗ್ದಿರ್ತಾನೆ. ಇಲ್ಲಿ ಅವನು ಫುಲ್ ಟೆನ್ಷನ್ ಅಲ್ಲಿ ನರ್ವಸ್ ಅಲ್ಲಿ ಇರೋ ತರ ಕಾಣಿಸ್ತಿರುತ್ತೆ. ಇಲ್ಲಿ ಅವನು ಕತ್ತೆತ್ತಿ ನೋಡಿದಾಗ ಯಾವ್ದೋ ಒಂದು ನೀರು ಹರ್ಕೊಂಡ್ ಬರ್ತಿರುತ್ತೆ, ಅದ್ರ ಮೇಲೆ ವಯರ್ ಬಿದ್ದಿರುತ್ತೆ, ಎಷ್ಟೊಂದು ವಸ್ತುಗಳೆಲ್ಲ ಚಲಾಪಿಲಿಯಾಗಿ ಬಿದ್ದಿರುತ್ತೆ. ಇದನ್ನೆಲ್ಲ ನೋಡಿ ಅವನು ಮುಂದೆ ನೋಡಿದಾಗ ಅಲ್ಲಿ ಒಂದು ನೀರ್ ಬಾಟ್ಲಲ್ಲಿ ಹನಿ ಹನಿ ನೀರು ಬೀಳ್ತಾನೆ ಇರುತ್ತೆ. ಲೀ ಏನು ಎತ್ತಿಡಲ್ಲ, ಅವನು ಹಾಗೆ ಕೂತಿರ್ತಾನೆ. ಅವನ ಹತ್ರದಲ್ಲಿ ಒಂದು ಬ್ಯಾಗ್ ಬಿದ್ದಿರುತ್ತೆ, ಅದರಲ್ಲಿ ಒಂದು ಫೈಲ್ ಇರುತ್ತೆ. ಆ ಡಾಕ್ಯುಮೆಂಟ್ ಬಂದು ಇಲ್ಲಿಗಲ್ ಡಂಪಿಂಗ್ದು. ಇಲ್ಲಿ ಅವನು ಫೈಲ್ ತೆಗೆದ್ಬಿಟ್ಟು ನೋಡ್ತಿರ್ತಾನೆ. ಇದನ್ನ ಯಾರು ಕಂಪ್ಲೇಂಟ್ ಮಾಡಿರ್ತಾರೆ ಗೊತ್ತಾ? ಬೋರಾ ಅವ್ರ ತಂದೆ ಕಂಪ್ಲೇಂಟ್ ಮಾಡಿರ್ತಾರಲ್ಲ, ಕಸನ ಈ ತರ ಡಂಪ್ ಮಾಡ್ತಿದ್ದಾರೆ ಅಂತ, ಅದ್ರದ್ದೇ ಇದು ಫೈಲು. ಇಲ್ಲಿ ಅವನು ಎಲ್ಲಾನು ಓಪನ್ ಮಾಡಿ ನೋಡ್ತಿರ್ತಾನೆ. ಆ ಫೈಲ್ ನೆಲ್ಲ ನೋಡಿದ್ಮೇಲೆ ಅವನು ಹ್ಞೂ ಅಂತ ತಲೆ ಅಲ್ಲಾಡ್ಸ್ತಿರ್ತಾನೆ. ಇಷ್ಟಾದ್ಮೇಲೆ ಅವನಿಗೆ ಫೋನ್ ರಿಂಗ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅವನು ಫೈಲ್ ನ ಇಟ್ಬಿಟ್ಟು ಫೋನ್ ನ ಎತ್ಕೋತಾನೆ. ಅಲ್ಲಿ ಫೋನ್ ಎತ್ಬಿಟ್ಟು ಹೇಳ್ತಿರ್ತಾನೆ, ಹಲೋ, ನಾನ್ ನಿಮ್ಗೆ ಹೇಳಿದೀನಿ ತಾನೆ ನಾನೇ ಕಾಲ್ ಮಾಡ್ತೀನಿ ಅಂತ. ಅದಕ್ಕೆ ಆ ಕಡೆಯಿಂದ ಏನೋ ಹೇಳ್ತಾರೆ. ಅದಕ್ಕೆ ಇಲ್ಲಿ ಆನ್ಸರ್ ಮಾಡ್ತಿರ್ತಾನೆ, ನೋಡಿ ನೀವು ನನ್ನ ಮೇಲೆ ಒಂದ್ ಕಣ್ಣಿಟ್ಟಿರೋ ಅವಶ್ಯಕತೆ ಏನೂ ಇಲ್ಲ, ಎಲ್ಲಾನು ನಾನೇ ನೋಡ್ಕೋತೀನಿ. ಇಷ್ಟ ಹೇಳಿದ್ಮೇಲೆ ಇಲ್ಲಿ ಫೋನ್ ನ ಕಟ್ ಮಾಡಿ ಬಿಸಾಕ್ಬಿಡ್ತಾನೆ. ಈಗ ನಮ್ಗೆ ಬರೀ ಯಾರು ಮಾಡಿದ್ರಲ್ಲ ಅವ್ರ ಕೈನ ಮಾತ್ರ ತೋರಿಸ್ತಾರೆ, ಅವರು ಕೂಡ ಫೋನ್ ನ ನಿಧಾನಕ್ಕೆ ಇಡ್ತಿರ್ತಾರೆ. ಇಲ್ಲಿ ಸ್ಮೋಕ್ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಅಲ್ಲಿ ಅವನು ಕೂತಿರೋ ಜಾಗದಲ್ಲಿ ಒಂದು ಟೇಬಲ್ ಇರುತ್ತೆ, ಅದ್ರ ಡ್ರಾಯರ್ ಅಲ್ಲಿ ಎಷ್ಟೊಂದು ಫೈಲ್ಸ್ ಗಳಿರುತ್ತೆ. ಅದರಲ್ಲಿ ಅವನು ಒಂದು ಬ್ಲಾಕ್ ಕಲರ್ ಫೈಲ್ ನ ತಗೋತಾನೆ. ಆ ಫೈಲ್ ಫಸ್ಟ್ ಪೇಜ್ ಅಲ್ಲಿ WKP ಅಂತ ಇರುತ್ತೆ, ವಂಡರ್ ಕಿಂಡರ್ ಪ್ರಾಜೆಕ್ಟ್ ಅಂತ. ಅವನು ನೆಕ್ಸ್ಟ್ ಪೇಜ್ ತೆಗ್ದಾಗ ಅದರಲ್ಲಿ ಒಂದು ಲೇಡಿದು ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ನಂಬರ್ 2415 ಸ್ಟೇಟಸ್ ಡೋಂಟ್ ಮೈಂಡ್. ಅವನು ಇದೇ ತರನೇ ಪೇಜಸ್ ಗಳನ್ನ ತೆಗಿತಿರ್ತಾನೆ. ಅಲ್ಲಿ ಕೆಲವು ವ್ಯಕ್ತಿಗಳದ್ದು ಫೋಟೋಸ್ ಎಲ್ಲ ಇರುತ್ತೆ. ಮತ್ತೆ ಅವನು ಇನ್ನೊಂದು ಪೇಜ್ ತೆಗ್ದಾಗ ಅದರಲ್ಲಿ ಒಬ್ಬ ವ್ಯಕ್ತಿ ಫೋಟೋ ಇರುತ್ತೆ. ಅವನ ಹೆಸರು ಬಂದು ಹಾವುಂದು. ಅವನ ಫೋಟೋ ಜೊತೆಗೆ ಒಂದು ಸ್ವಲ್ಪ ಡೀಟೇಲ್ಸ್ ಗಳನ್ನು ಕೂಡ ಅದರಲ್ಲಿ ಬರ್ದಿರ್ತಾರೆ. ಅದ್ರ ಪಕ್ಕದಲ್ಲೇ ಇನ್ನೊಬ್ಬ ವ್ಯಕ್ತಿದು ಫೋಟೋ ಇರುತ್ತೆ ಮತ್ತೆ ಡೀಟೇಲ್ಸ್ ಇರುತ್ತೆ. ಅವ್ರ ಹೆಸರು ಬಂದು ಚಾಯುಂಗ್ ಜಾನ್ ಅಂತ. ಅವನು ನೆಕ್ಸ್ಟ್ ಪೇಜ್ ನ ಓಪನ್ ಮಾಡ್ತಾನೆ. ಅದರಲ್ಲಿ ಕೆಲವು ಆರ್ಟಿಕಲ್ಸ್ ಪೇಪರ್ಸ್ ಗಳನ್ನ ಕಟ್ ಮಾಡಿ ಅಂಟಿಸಿರ್ತಾರೆ. ಆ ಆರ್ಟಿಕಲ್ ಯಾರ ಬಗ್ಗೆ ಇರೋದು ಅಂದ್ರೆ ಡಾಕ್ಟರ್ ಆವುಂಡ್ ಅವ್ರದ್ದು. ಆ ಆರ್ಟಿಕಲ್ ಅಲ್ಲಿ ಡಾಕ್ಟರ್ ಆವುಂಡ್ ಅವರು ಜರ್ಮನಿ ಸೈಂಟಿಸ್ಟ್ ಅಲ್ಲಿ ಬೆಸ್ಟ್ ಅಂತ
ಇಯರ್ ಅವಾರ್ಡ್ ನ ತಗೊಂಡಿರ್ತಾರೆ. ಮತ್ತೆ ಇನ್ನು ಕೆಲವು ಆರ್ಟಿಕಲ್ಸ್ ಗಳನ್ನ ಆ ಬುಕ್ ಅಲ್ಲಿ ಅಂಟಿಸಿರ್ತಾರೆ. ಎಷ್ಟೊಂದು ಜನ ಹ್ಯೂಮನ್ಸ್ ಗಳನ್ನ ರೆಸ್ಕ್ಯೂ ಮಾಡಿದ್ರು ಆರ್ಫನೇಜ್ ಅನ್ನೋ ಹೆಸರಲ್ಲಿ ದಂಧೆ ಮಾಡ್ತಿದ್ರಲ್ಲ ಆ ಜಾಗದಿಂದ. ಆ ಬುಕ್ ಅಲ್ಲಿ ಇದೇ ತರನೇ ತುಂಬಾ ಆರ್ಟಿಕಲ್ಸ್ ಗಳನ್ನ ಪೇಸ್ಟ್ ಮಾಡಿರ್ತಾರೆ. ಅದರಲ್ಲಿ ಇದು ಒಂದಿರುತ್ತೆ, ಪೊಲಿಟಿಷಿಯನ್ ಕೆಡಮಾನ್ಸ್ ಮತ್ತೆ ಡಾಕ್ಟರ್ ಇಮರಲು ಬಯೋಲಾಜಿಕಲ್ ಟೆಸ್ಟ್ ಮತ್ತೆ ಎಕ್ಸ್ಪೆರಿಮೆಂಟ್ಸ್ ನ ಮಾಡ್ತಿದ್ರು ಹ್ಯೂಮನ್ ಮೇಲೆ. ದ ಸ್ವೀಟ್ ಹೋಮ್ ವೆಲ್ಫೇರ್ ಸೆಂಟರ್ ಅನ್ನೋ ಆರ್ಫನೇಜ್ ನ ನಡೆಸ್ತಿದ್ರು. ಅಲ್ಲಿ ಜನಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದನ್ನ ಅಲ್ಲಿ ಬೇರೆ ಯಾರು ಅಲ್ಲ, ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡೇ ಎಲ್ಲಾನು ಹೇಳಿದ್ದು. ಅದು ಹೇಳಿದ್ರಿಂದಾನೇ ಈ ತರ ಬೆಳಕಿಗೆ ಬಂದಿರೋದು ಅನ್ನೋದೆಲ್ಲ ರಿಪೋರ್ಟ್ ಆಗಿರುತ್ತಲ್ಲ, ಆ ಪೇಪರ್ಸ್ ಗಳೆಲ್ಲ ಅದ್ರಲ್ಲಿ ಇರುತ್ತೆ. ಇದನ್ನೆಲ್ಲ ನೋಡ್ಕೊಂಡು ಲೀ ಸ್ಮೋಕ್ ಮಾಡ್ತಿರ್ತಾನೆ. ಈಗ ಆರ್ಫನೇಜ್ ಜಾಗ ಏನಿರುತ್ತಲ್ಲ ಅದು ಪಾಳ್ ಬಿದ್ದಿರುತ್ತೆ. ಸೊ ಯಾರ್ಯಾರಿಗೆ ಮನೆ ಇರಲ್ಲ ಅವರೆಲ್ಲ ಆ ಜಾಗದಲ್ಲಿ ಉಳ್ಕೊಂಡಿರ್ತಾರೆ. ಅದೇ ಜಾಗದಲ್ಲೇ ಕಿಂಗ್ ಬಾಂಗ್ ಪಾಲ್ಸ್ ಕೂಡ ಉಳ್ಕೊಂಡಿರ್ತಾರೆ. ಇಲ್ಲಿ ಲೀ ಆ ಜಾಗನ ಹುಡಿಕೊಂಡು ಹೋಗ್ತಾನೆ. ಯಾಕೆಂದ್ರೆ ಕಿಂಗ್ ಬಾಂಗ್ ಪಾಲ್ ನ ಹುಡ್ಕೋದಿಕ್ಕೆ ಅಂತ. ಅಲ್ಲಿ ನೋಡಿದ್ರೆ ಅವರು ಇರೋದಿಲ್ಲ, ಆದ್ರೆ ಅವ್ರ ವಸ್ತುಗಳು ಮಾತ್ರ ಅಲ್ಲೇ ಬಿದ್ದಿರುತ್ತೆ. ಇಲ್ಲಿ ಅವನು ಎಲ್ಲಾ ಕಡೆ ಹುಡುಕ್ತಿರ್ತಾನೆ, ಆದ್ರೆ ಬೇರೆಯವ್ರು ಇರ್ತಾರೆ ಹೊರತು ಕಿಂಗ್ ಬಾಂಗ್ ಪಾಲು ಇರೋದಿಲ್ಲ. ಅವ್ರ ವಸ್ತುಗಳು ಮಾತ್ರ ಅವ್ರ ಜಾಗದಲ್ಲಿ ಹಾಗೆ ಬಿದ್ದಿರುತ್ತೆ. ಇಲ್ಲಿ ಅದಕ್ಕೆ ಲೀ ಅಲ್ಲಿ ಹೋಗಿ ಎಲ್ಲಾನು ನೋಡ್ತಿರ್ತಾನೆ. ಅವನಿಗೆ ಒಂದು ಮುದ್ರಿರೋ ಅಂತ ಪೇಪರ್ ಸಿಗುತ್ತೆ. ಇಲ್ಲಿ ಆ ಪೇಪರ್ ಬೇರೆ ಯಾವ್ದು ಅಲ್ಲ, ಮುಕ್ತಿ ತಗೊಳ್ಳಿ ನೀವು ಅಂತ ಅನ್ಬಿಟ್ಟು ಆ ಲೇಡಿ ಪೇಪರ್ನ ಕೊಟ್ಟಿರ್ತಾಳಲ್ಲ, ಅದನ್ನ ಕಿಂಗ್ ಬಾಂಗ್ ಪಾಲ್ ಏನ್ ಮಾಡಿರ್ತಾರೆ ಅಂದ್ರೆ ಮುದ್ರು ಬಿಟ್ಟು ಬಿಸಾಕಿರ್ತಾರೆ. ಈ ಪೇಪರ್ ಅದು ಅಲ್ಲೇ ಬಿದ್ದಿರುತ್ತೆ. ಅವನು ಆ ಪಾಂಪ್ಲೆಂಟ್ ತೆಗೆದು ನೋಡಿದಾಗ ಅದರಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬರ್ದಿರುತ್ತೆ, ಆ ಈವೆಂಟ್ ನಡೀತಿರೋದು ಅಪಾಲಜಿ ಅನ್ನೋ ಹೆಸರಲ್ಲಿ. ಅದು ಡಿಸೆಂಬರ್ 31 ನಡೆಯುತ್ತೆ. ಅದ್ರ ಕೆಳಗಡೆ ಯಾರು ಇದನ್ನ ಆರ್ಗನೈಸ್ ಮಾಡಿದ್ದು ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ, ಚರ್ಚ್ ಆಫ್ ಎಕ್ಸ್ಟರ್ನಲ್ ಸಲ್ವಲೇಷನ್. ಅದರಲ್ಲಿ ಕೆಲವು ಮೇನ್ ವ್ಯಕ್ತಿಗಳದ್ದು ಹೆಸರಿರುತ್ತೆ, ಎಡಿಯಾಂಗ್ ರಿ, ಜೆಸಿಯಾಂಗ್ ಯುಪ್ ಮತ್ತೆ ಎಇಸಿಯಾಂಗ್ ಸಿ ಅಂತ. ಇದೆಲ್ಲ ನೋಡಿದ್ಮೇಲೆ ಲೀಗೆ ಇನ್ನೂ ಡೌಟ್ ಬರ್ತಿರುತ್ತೆ. ಇಲ್ಲಿ ಅವನು ಅಂತ ಜೋರಾಗಿ ಉಸಿರಾಡ್ತಿರ್ತಾನೆ. ಸೀನು ಶಿಫ್ಟ್ ಆಗಿ ಇಲ್ಲಿ ನಮ್ಗೆ ಈಗ ಕಿಂಗ್ ಬಾಂಗ್ ಪಾಲು ಕಣ್ ಬಿಡ್ತಿರೋದನ್ನ ತೋರಿಸ್ತಾರೆ. ನಮ್ಗೆ ಗೊತ್ತಾಗ್ತಿರುತ್ತೆ ಇಲ್ಲಿ ಅವ್ರನ್ನ ಯಾರೋ ಕಿಡ್ನಾಪ್ ಮಾಡಿ ಕೂಡಾಕಿದ್ದಾರೆ ಅಂತ. ಏನೋ ಸೌಂಡ್ ಆಗ್ತಿದೆ ಅಂತ ಅವರು ಆಚೆ ಬಂದು ನೋಡ್ತಿರ್ತಾರೆ. ಆಗ ಅಲ್ಲಿ ನಮ್ಗೆ ಗೊತ್ತಾಗ್ತಿರುತ್ತೆ ಎಷ್ಟೊಂದು ಡೆಡ್ ಬಾಡಿಗಳನ್ನ ಇಟ್ಟಿರ್ತಾರೆ. ಮತ್ತೆ ಅದು ಜಾಗ ಸ್ವಲ್ಪ ಲ್ಯಾಬೊರೇಟರಿ ತರ ಇರುತ್ತೆ. ಅಲ್ಲಿ ಒಂದು ಡೆಡ್ ಬಾಡಿದು ಕೈನ ತೋರಿಸ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ತೋರಿಸಿದ್ರಲ್ಲ ಕಸ, ಇವಾಗ ಒಬ್ರು ಅಂಕಲ್ ಡೆತ್ ಆಗಿರ್ತಾರೆ, ಅದೇ ಡೆಡ್ ಬಾಡಿನ ತಗೊಂಡ್ಬಂದು ಇಲ್ಲಿ ಇಟ್ಕೊಂಡಿರ್ತಾರೆ. ಕಿಮ್ ಬಾಂಗ್ ಪಾಲ್ ಏನಿರ್ತಾರಲ್ಲ ಅವರು ಫುಲ್ ಎದ್ರುಕೊಂಡು ಶಾಕ್ ಅಲ್ಲಿ ಇದೆಲ್ಲ ಏನು ಅಂತ ಅವರು ಎಲ್ಲಾ ಕಡೆನೂ ನೋಡ್ತಿರ್ತಾರೆ. ಆಗ ಒಂದು ಜಾಗದಿಂದ ಒಂದು ಚಿಕ್ಕ ಸೌಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಏನದು ಸೌಂಡ್ ಅಂತ ಅವರು ದಿಟ್ಟಿಸ್ಕೊಂಡು ಅದನ್ನೇ ನೋಡ್ತಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಜಾಗನ. ಆ ಜಾಗ ಫುಲ್ ಫಾಗ್ ಆಗಿರುತ್ತೆ. ಆಮೇಲೆ ಯಾರೋ ಬರ್ತಿರೋ ತರ ಕಾಣಿಸ್ತಿರುತ್ತೆ. ಇಲ್ಲಿ ನೋಡಿದ್ರೆ ಆ ವ್ಯಕ್ತಿ ಒಳ್ಳೆ ಝೋಂಬಿ ತರ ಕಾಣಿಸ್ತಿರ್ತಾನೆ. ಇದನ್ನ ನೋಡಿ ಅವರು ಫುಲ್ ಎದ್ರುಕೋಬಿಡ್ತಾರೆ. ಇಲ್ಲಿ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಕಿಂಗ್ ಬಾಂಗ್ ಪಾಲ್ ಫ್ರೆಂಡೇ ಆಗಿರ್ತಾರೆ. ಇದನ್ನ ನೋಡಿ ಅವರು ಫುಲ್ ಶಾಕ್ ಅಲ್ಲಿ ನೀನಾ ಅಂತ ಹೇಳ್ತಿರ್ತಾರೆ. ಸೀನ್ ಶಿಫ್ಟ್ ಆಗಿ ಜೇನಿನ ತೋರಿಸ್ತಾರೆ. ಇಲ್ಲಿ ಅವರು ಕಿಡ್ನಾಪ್ ಮಾಡ್ಕೊಳ್ಳೋ ಡ್ರಾಮಾ ಏನಿರುತ್ತಲ್ಲ ಅದನ್ನ ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಜೇನಿನ ಕಟ್ಟಾಕಿರ್ತಾರೆ. ಮತ್ತೆ ಅವಳ ಬಾಯಲ್ಲಿ ರಕ್ತ ಕೂಡ ಬರ್ತಿರುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಜೇನಿ ವಾಯ್ಸ್ ಬರ್ತಿರುತ್ತೆ. ದುಡ್ಡು ಅಂತ ಬಂದ್ರೆ ಮನುಷ್ಯ ಎಷ್ಟು ಚೇಂಜ್ ಆಗ್ಬಿಡ್ತಾನೆ ಅಲ್ವಾ, ಅವನ್ಗೆ ದುಡ್ಡಿನ ಮುಂದೆ ಏನು ಕಾಣದೇ ಇಲ್ಲ, ಅವನು ಕುರುಡ ಆಗ್ಬಿಟ್ಟಿರ್ತಾನೆ. ಇಲ್ಲಿ ಅವರು ಕಿಡ್ನಾಪಿಂಗ್ ಡ್ರಾಮಾ ಏನಿರುತ್ತಲ್ಲ ಅದನ್ನು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಿರ್ತಾರೆ. ಇಲ್ಲಿ ಜೆನಿ ತಲೆ ಬಗ್ಗಿಸ್ಕೊಂಡಾಗ ಹಿಂದೆಯಿಂದ ಒಬ್ಬ ಬಂದು ಅವಳು ಜುಟ್ಟಿಟ್ಕೊಂಡು ಕತ್ನ ಮೇಲ್ ಮಾಡ್ತಾನೆ, ಇನ್ನೊಬ್ಬ ರೆಕಾರ್ಡಿಂಗ್ ಮಾಡ್ತಿರ್ತಾನೆ. ಇಲ್ಲಿ ಅವನು ಹೇಳ್ಕೊಡ್ತಿರ್ತಾನೆ ಏನ್ ಹೇಳ್ಬೇಕು ಅಂತ. ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ಅಜ್ಜಿ ಇವ್ರಿಗೆ ನೀವು ದುಡ್ಡು ಕೊಟ್ಬಿಟ್ರೆ ಇವರು ನನ್ನನ್ನ ಬಿಟ್ಬಿಡ್ತಾರಂತೆ, 5 ಮಿಲಿಯನ್ಸ್ ಅಂತ ಹೇಳ್ತಿರ್ತಾಳೆ. ಅಲ್ಲಿ ಅವನು ಒಬ್ಬ ಸನ್ನೆ ಮಾಡಿ ತೋರಿಸ್ತಿರ್ತಾನೆ. ಅದಕ್ಕೆ ಅವಳು ಹೇಳ್ತಿರ್ತಾಳೆ ಇಲ್ಲ 50 ಮಿಲಿಯನ್ ಅಂತೆ. ಇಲ್ಲಿ ಅವಳು ಫುಲ್ ಅಳ್ಕೊಂಡು ಭಯ ಪಟ್ಕೊಂಡಿರೋ ತರ ಹೇಳ್ತಿರ್ತಾಳೆ. ಈಗ ಯಾಂಗ್ಸಿ ಮತ್ತೆ ಬೋರಾ ಅವ್ರ ತಂದೆ ಇಬ್ರು ರೆಕಾರ್ಡಿಂಗ್ ನ ನೋಡ್ತಿರ್ತಾರೆ. ಇಲ್ಲಿ ಯಾಂಗ್ಸಿ ಹೇಳ್ತಿರ್ತಾನೆ ಯಾಕೋ ನಂಗೆ ಇದೆಲ್ಲ ಏನು ಸರಿ ಅನಿಸ್ತಿಲ್ಲ ಅಂತ. ಅದಕ್ಕೆ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ ನಿನ್ಗೇನ್ ಅನ್ಸುತ್ತೆ, ನನ್ಗೇನ್ ಇದು ಇಷ್ಟಪಟ್ಟ ಮಾಡ್ತಿದ್ದೀನಿ, ನನ್ಗೂ ಇದೇನು ಇಷ್ಟ ಇಲ್ಲ, ನಿನಗೇನು ಮೋಲ್ಡ್ ಸರಿ ಮಾಡಿಸ್ಬೇಕಾ ಬೇಡ್ವಾ, ಇದು ಒಂದೇ ಸತಿ ಮಾಡ್ಬೇಕಾಗಿರೋದು, ಒಂದೇ ಸತಿ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತಿರ್ತಾರೆ. ಇಲ್ಲಿ ನಮ್ಗೆ ಹಿಂದೆ ಜೇನಿನ ತೋರಿಸ್ತಾರೆ. ಅವಳು ತುಂಬಾ ಯಾಕೋ ಸಂಕಟದಲ್ಲಿ ಕಷ್ಟಪಡ್ತಿರೋ ತರ ಕಾಣಿಸ್ತಿರುತ್ತೆ. ಎಲ್ಲ ರಿಯಲಿಸ್ಟಿಕ್ ಆಗಿರ್ಬೇಕು ಅಂತ ಅವರು ರಿಯಲ್ ಆಗಿ ಅವಳನ್ನ ಟೇಪ್ ಹಾಕಿ ಚೆನ್ನಾಗಿ ಸುತ್ತಿ ಕಟ್ಟಿಬಿಟ್ಟಿರ್ತಾರೆ. ಇಲ್ಲಿ ಅವಳು ಕರಿಯೋದಕ್ಕೆ ಟ್ರೈ ಮಾಡ್ತಿರ್ತಾಳೆ, ಬಟ್ ಆದ್ರೆ ಅವಳ ಬಾಯಿಂದ ವಾಯ್ಸೇ ಬರ್ತಿರಲ್ಲ. ಇಲ್ಲಿ ಜೆನಿ ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ಇಲ್ಲ ಈ ತರ ಆಗ್ಬಾರ್ದು, ನನ್ ಹೃದಯ ಹಾಕಿ ಇಷ್ಟೊಂದು ಜೋರಾಗಿ ಬಡ್ಕೋತಾ ಇದೆ. ಇಲ್ಲಿ ಅವಳು ಕಾಲಿಗೆ ಕಟ್ಟಿರೋ ಟೇಪ್ ನ ಬಿಡಿಸ್ಕೊಳ್ಳೋದಕ್ಕೆ, ಕೈಗೆ ಸುತ್ತಿರೋ ಟೇಪ್ ನ ಬಿಡಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿರ್ತಾಳೆ. ಆದ್ರೆ ಅದು ಆಗ್ತಿರಲ್ಲ. ಅವ್ರಿಬ್ರಂತೂ ಇವಳ ಕಡೆ ತಿರುಗದಲ್ಲೇ ಬರೀ ರೆಕಾರ್ಡಿಂಗ್ ನೇ ನೋಡ್ಕೊಂಡು ಇದನ್ನ ನೋಡು, ಇದ್ ಕರೆಕ್ಟ್ ಆಗಿದ್ಯಾ, ಇದ್ ಸರಿ ಬಂತ, ಇನ್ನೊಂದ್ಸತಿ ತಗೊಳನ್ವಾ ಅಂತೆಲ್ಲ ಮಾತಾಡ್ಕೋತಿರ್ತಾರೆ. ಜೆನಿ ಅವಳು ಬಿಡಿಸ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಿರ್ತಾಳೆ, ಬಟ್ ಆದ್ರೆ ಆಗ್ತಾ ಇರಲ್ಲ. ಇಲ್ಲಿ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಇಲ್ಲ ಈ ತರ ಆಗ್ಬಾರ್ದು, ನಾನು ಇನ್ನೂ ಎಷ್ಟೊಂದು
ಮಾಡೇ ಇಲ್ಲ. ನಾನು ಅನ್ಕೊಂಡಿದ್ದೆ ಮೌಂಟೇನ್ ಕಿಲಿಮಂಜೂರ್ನ ಹತ್ಬೇಕು ಅಂತ, ಮತ್ತೆ ಓರೋಗೋರ ಎಲ್ಎಸ್ ಪ್ಯಾಲೇಸ್ನು ನೋಡ್ಬೇಕಾಗಿತ್ತು. ಇಷ್ಟೆಲ್ಲ ಹೇಳ್ತಿರ್ತಾಳೆ. ಅವಳಿಗೆ ಇಲ್ಲಿ ಉಸಿರು ಕಟ್ತಾ ಇರುತ್ತೆ. ಅವಳು ಜೋರಾಗಿ ಉಸಿರಾಡಕ್ಕೆ ಟ್ರೈ ಮಾಡ್ತಿರ್ತಾಳೆ, ಆದ್ರೆ ಉಸಿರು ಕೂಡ ಆಡಕ್ ಆಗ್ತಿರಲ್ಲ ಅವಳಿಗೆ. ಈಗ ಸೀನು ಶಿಫ್ಟ್ ಆಗಿ ಜೇನಿ ಅವ್ರ ಅಜ್ಜಿನ ತೋರಿಸ್ತಾರೆ. ಇಲ್ಲಿ ಅವರು ಲೆಕ್ಕ ಹಾಕ್ತಾ ಇರ್ತಾರೆ. ಜೇನಿ ಅವ್ರ ಅಜ್ಜಿ ಲೆಕ್ಕ ಹಾಕ್ತಾ ಗಡಿಯಾರ ಕಡೆ ನೋಡಿದಾಗ ಆಲ್ರೆಡಿ ತುಂಬಾ ಟೈಮ್ ಆಗಿರುತ್ತೆ. ಆದ್ರೂ ಕೂಡ ಜೆನಿ ಮನೆಗೆ ಬಂದಿರಲ್ಲ. ಇದನ್ನ ನೋಡ್ಕೊಂಡು ಅವರು ಬಾಗ್ಲ ಕಡೆ ತಿರುಗಿ ನೋಡ್ತಿರ್ತಾರೆ, ಜೆನಿ ಬಂದ್ಲೋ ಏನೋ ಅಂತ. ಈಗ ಸೀನು ಶಿಫ್ಟ್ ಆಗಿ ಜೆನಿನ ತೋರಿಸ್ತಾರೆ. ಇಲ್ಲಿ ಜೆನಿಗೆ ಉಸಿರಾಡಕ್ ಆಗ್ತಿರಲ್ಲ, ಮತ್ತೆ ಹಾರ್ಟ್ ಬೀಟ್ ಕೂಡ ಜೋರಾಗಿ ಬಡ್ಕೋತಿರುತ್ತೆ. ಇಲ್ಲಿ ಅವಳು ಹೀಗೆ ಉಸಿರಾಡಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಆಮೇಲೆ ಅವಳ ಕಣ್ಣಲ್ಲೆಲ್ಲ ನೀರ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಅವಳ ಬಾಯಲ್ಲಿ ಒಂದೇ ಮಾತು ಬರೋದು, ಅಜ್ಜಿ ಅಂತ. ಆಮೇಲೆ ಅವಳ ಹಾರ್ಟ್ ಬೀಟ್ ನಿಂತೋಗುತ್ತೆ. ಸೊ ಅವಳು ಡೆತ್ ಆಗಿ ಹಾಗೆ ಬಿದ್ದೋಗ್ತಾಳೆ. ಆಮೇಲೆ ಅವಳನ್ನ ನಮ್ಗೆ ಝೂಮ್ ಮಾಡಿ ತೋರಿಸ್ತಾರೆ. ಅವಳ ಕಣ್ಣಲ್ಲಿ ಒಂದು ಹನಿ ನೀರ್ ಬಂದಿರುತ್ತಲ್ಲ, ಆ ನೀರು ಹರ್ಕೊಂಡು ಕೆಳಗಡೆ ಬರುತ್ತೆ. ಈಗ ಯಾಂಗ್ಸಿ ಮತ್ತೆ ಬೋರಾ ಅವ್ರ ತಂದೆ ಇಬ್ರು ಮುಂದೆ ತಿರುಗ್ತಾರೆ. ಇಲ್ಲಿ ಅವರು ಜೆನಿಗೆ ಹೇಳ್ತಿರ್ತಾರೆ, ಜೆನಿ ಯಾಕೋ ಈ ವಿಡಿಯೋ ಚೆನ್ನಾಗಿ ಬಂದಿಲ್ಲ, ಇನ್ನೊಂದು ಟೇಕ್ ತಗೊಳ್ಳೋಣ ನಾವು. ಅವರು ಕ್ಯಾಮ್ರಾನ ಆನ್ ಮಾಡ್ಕೊಂಡು 1 2 3 ಕೌಂಟಿಂಗ್ ಹೇಳಿ ಸ್ಟಾರ್ಟ್ ಮಾಡ್ಕೊ ಅಂತ ಹೇಳ್ತಿರ್ತಾರೆ. ಇಲ್ಲಿ ಜೆನಿಗ್ ನೋಡಿದ್ರೆ ಪ್ರಾಣನೇ ಇರೋದಿಲ್ಲ. ಅದಕ್ಕೆ ಯಾಂಗ್ಸಿ ಮುಂದೆ ಹೋಗ್ಬೇಕು ಅಂತ ಹೋಗ್ತಿರ್ತಾನೆ. ಆಗ ಬೋರಾ ಅವ್ರ ತಂದೆ ಕ್ಯಾಮ್ರಾನ ಅವ್ನ ಕೈಲಿ ಕೊಟ್ಬಿಟ್ಟು ಇವರೇ ಮುಂದೆ ಹೋಗಿ ಜೆನಿನ ಹೆಬ್ರಿಸ್ತಿರ್ತಾರೆ. ಜೆನಿ ಮಲ್ಕೋಬಿಟ್ಯಾ ನೀನು, ಎದೋ ಮೇಲಕ್ಕೆ, ಇಷ್ಟ ಹೇಳ್ಬಿಟ್ಟು ಅವಳು ಕತ್ನ ಎತ್ತಿ ಸೀದಾ ಇಡ್ತಾರೆ. ಇಲ್ಲಿ ಜೆನಿ ಫುಲ್ ಸ್ಟ್ಯಾಚ್ಯೂ ಹಾಗೆ ಇರ್ತಾಳಲ್ಲ, ಅದನ್ನ ನೋಡಿ ಅವ್ರಿಬ್ರು ಎದ್ರುಕೊಂಡು ಒಬ್ರು ಮುಖ ಒಬ್ರು ನೋಡ್ಕೋತಾರೆ. ಇಲ್ಲಿ ಬೋರಾ ಅವ್ರ ತಂದೆ ಫುಲ್ ಎದ್ರುಕೊಂಡು ಅವಳ ಮೂಗ್ ಹತ್ರ ಬೆರಳನ್ನ ಇಡ್ತಾರೆ. ಯಾಕೆಂದ್ರೆ ಅವಳು ಉಸಿರಾಡ್ತಿದ್ದಾಳ ಇಲ್ವಾ ಅಂತ ನೋಡೋದಕ್ಕೆ. ಅಲ್ಲಿ ನೋಡಿದ್ರೆ ಅವಳು ನಿಜವಾಗ್ಲೂ ಉಸಿರಾಡ್ತಿರಲ್ಲ, ಅವಳು ನಿಜವಾಗ್ಲೂ ಸತ್ತೋಗಿರ್ತಾಳೆ. ಇದನ್ನ ನೋಡಿ ಬೋರಾ ಅವ್ರ ತಂದೆ ಫುಲ್ ಎದ್ರುಕೊಂಡು ಹಿಂದಕ್ಕೆ ಹೋಗ್ಬಿಡ್ತಾರೆ. ಸೊ ಇಲ್ಲಿಗೆ ಫಸ್ಟ್ ಎಪಿಸೋಡ್ ಸೆಕೆಂಡ್ ಪಾರ್ಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಥರ್ಡ್ ಪಾರ್ಟ್ ನ ಆದಷ್ಟು ಬೇಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ಇಷ್ಟೊಂದು ಎಪಿಸೋಡ್ ನ ಪಾರ್ಟ್ ಆಗಿ ಕನ್ವರ್ಟ್ ಮಾಡ್ತಿದ್ದೀನಿ ಅಂದ್ರೆ, ಒಂದ್ ಎಪಿಸೋಡ್ ತುಂಬಾ ಲಾಂಗ್ ಇದೆ, 1 hour ಮೇಲಿದೆ. ಸೊ ಅದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗ್ತಿಲ್ಲ, ಯಾಕೆಂದ್ರೆ ಮೊಬೈಲ್ ಹ್ಯಾಂಗ್ ಆಗುತ್ತೆ, ಅಷ್ಟೊಂದು ಸ್ಟೋರೇಜ್ ತಗೊಳಲ್ಲ. ಸೊ ಅದಕ್ಕೆ 3 ಪಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿರೋದು. ಐ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಗೆ ಈ ಡ್ರಾಮಾ ಹೇಗೆ ಅನಿಸ್ತಿದೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.